ನಿಂತಗ ಫೋಟೋ ತೆಗಿ. ದೇವಸ್ಥಾನದ ಮಳಿಗೆಯನ್ನು 8 ಮಳಿಗೆ ಇವತ್ತು ಉದ್ಘಾಟನೆ ಆಗಿದೆ. ಅದಕ್ಕೆ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು HR ಶ್ರೀನಾಥ್ ದಣಿಯವರು, ಮಲ್ಲಿಕಾರ್ಜುನ್ ನಾಗಪ್ಪ ಅವರು ಮತ್ತು ಪರಾಯಣ್ ಸಾಹೇಬರು ಇವೆಲ್ಲ ಸಮ್ಮುಖದಲ್ಲಿ ಇವತ್ತೇನು ಮಳಿಗೆ ಉದ್ಘಾಟನೆ ಆಗಿದ್ದಾವೆ. ಅದಕ್ಕೆ ಇವರೆಲ್ಲ ಸಂಪೂರ್ಣ ಸಹಕಾರ ಮಳಿಗೆ ಕಟ್ಟಕ್ಕಿದೆ. ಯಾಕೆಂದರೆ ಇವತ್ತು ನಾವು ಮಳಿಗೆ ಕಟ್ಟಬೇಕಾದ್ರೆ ಭಾಳಷ್ಟು ತ್ರಾಸು ಪಟ್ಟಿದ್ದೇವೆ. ಹಿಂದೆ ಸಹಿತ ಇವತ್ತು ನಾವು ಶ್ರೀನಾಥ್ ದಣೆ ಅವ್ರನ್ನ ಭಾಳ ನೆನೆಸ್ಬೇಕಾಗತ್ತೆ. 21 ಮಳಿಗೆ ಕಟ್ಟೋ ಕಾಲಕ್ಕೆ ನಮಗೆ ಭಾಳಷ್ಟು ಶ್ರಮ ಇತ್ತು, ಭಾಳ ಕಷ್ಟವೂ ಅನಿಸ್ತು. ಲಾಸ್ಟ್ ನಾನು ಕೊನೆಗೆ ಒಂದಿನ ದಣೆ ನನ್ನಿಂದ ಸಾಕಾಗಿಬಿಟ್ಟೈತೆ, 5 ಲಕ್ಷ ರೂಪಾಯಿ ಅಮ್ಮನ ಖರ್ಚು ಮಾಡಿಬಿಟ್ಟೀನಿ, ನಾನು ಸ್ವಂತ ಆದರೆ 5 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ, ನನ್ನಿಂದ ಆಗಾಗ ದಣೆ ಅದು ಮಾಡೋಕೆ ಅಂತ ಮಟ್ಟಕ್ಕೆ ಹೋದೆ ನಾನು. ಆವಾಗ ದಣೆ ಅದು ಹೆಂಗೆ ಆಕತ್ತೆ ನೋಡೋಣ, ಇಲ್ಲ ಊರು ಬಂದ್ ಮಾಡೋಣ ಅಂಬ ಲೆಕ್ಕಕ್ಕೆ ಮಾತಾಡಿ ಅಲ್ಲಿಗೂ ಒಂದಿನ ರಾತ್ರಿ ಶ್ರೀನಾಥ್ ದಣೆ ಅವರಿಗೆ ನಾರಾಯಣಪ್ಪ ನಾಯ್ಕರ ಮೇಲೆ ಕೇಸ್ ಮಾಡಬೇಕು ಅಂತಂದಾಗ ಶ್ರೀನಾಥ್ ದಣೆ ಫಸ್ಟ್ ನನ್ನ ಮೇಲೆ FIR ಆಗಲಿ, ನನ್ನ ಒಳಗಾಕ್ರೆ, ಆ ನಂತರದಲ್ಲಿ ನಾರಾಯಣಪ್ಪನ ಒಳಗಾಕ್ರೆ ಅನ್ನೋ ಒಂದು ಇದರಲ್ಲಿ ಬಂದು ಒಂದು ಬೃಹತ್ ಪ್ರಮಾಣದಲ್ಲಿ ಮಲ್ಲಿಕಾರ್ಜುನ್ ನಾಗಪ್ಪ ದಣೆ ಇರ್ಬೋದು, ಇವತ್ತು ಶ್ರೀನಾಥ್ ದಣೆ ಅವರ ಪಾದಯಾತ್ರೆ ಮುಖಾಂತರ 21 ಮಳಿಗೆಯನ್ನು ಪ್ರಾರಂಭಿಸಿದ್ವಿ. ಅಂದಿನಿಂದ ಇವತ್ತಿನವರೆಗೂ ಸಹಿತ ಮಳಿಗೆ ಕಂಟಿನ್ಯೂ ಪ್ರಾರಂಭವಾಗಿದೆ. ಇದು ಅಮ್ಮನ ಮಳಿಗೆಗಳು, ಯಾರಿಗೂ ಸ್ವಂತ ಅಲ್ಲ. ಆಮೇಲೆ ಇದು ಪ್ರಾಮಾಣಿಕವಾಗಿ ಭಾಳ ನಿಷ್ಠೆಯಿಂದ ಯಾವುದೂ ಬಾಡಿಗೆ ಸಹಿತ ಲೋಪ ಆಗಲಾರದಂತೆ ಇವತ್ತು ದೇವಸ್ಥಾನದ ಯಾವುದೇ ಮಳಿಗೆ ಬಾಡಿಗೆ ಇದ್ದರೂ ಸಹಿತ ಅದು ಬ್ಯಾಂಕಿಗೆ ಹೋಗ್ತೈತೆ. ಬ್ಯಾಂಕ್ ಮುಖಾಂತರ ನಾವು 10 ರೂಪಾಯಿ ಕೊಡೋದಿದ್ರು ಚೆಕ್ ಮುಖಾಂತರನೇ ಕೊಡ್ತೀವಿ ವಿನ ಯಾರಿಗೂ ಕ್ಯಾಶ್ ಇಲ್ಲ, ಕೈ ಕ್ಯಾಶ್ ಪೇಮೆಂಟೇ ಇಲ್ಲ, ಎಲ್ಲ ಚೆಕ್ ಮುಖಾಂತರ ಇರ್ತೈತೆ. ಅಮ್ಮನ ಸೇವೆಗೆ ನಾವೆಲ್ಲರೂ ಇದ್ದೀವಿ. ಇವತ್ತು ನಾವು ದೇವಸ್ಥಾನದವರು ಸಹಿತ ಯಾವುದೇ ರೀತಿಯಿಂದ ಒಂದು ಕಪ್ಪು ಚಹಾ ಕುಡಿಲಾರದೆ ನನ್ನ ಕಮಿಟಿಯವರು ಸಹಿತ ಅಷ್ಟೊಂದು ಸೇವೆಗೆ ಬದ್ಧರಾಗಿರ್ತಾರೆ. ಯಾಕಂದರೆ ಏನೇ ಹೇಳಿ ಸವತ್ನಾಗ ಬಂದು ನನ್ನ ಸೇವಾ ಸಮಿತಿಯವರು ನಿಂತ್ಕೊಂಡು ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ KEB ಅವರು ಈಗಾಗಲೇ ಒಂದು 20 ಮಳಿಗೆಗೆ ಪರ್ಮನೆಂಟ್ ಮೀಟ್ರ್ ರೆಡ್ಡಿ ಸಾಹೇಬರು ಕೊಡಿಸಿದ್ದಾರೆ. ಇನ್ನೂ ಒಂದು 20 ಮಳಿಗೆ ಆದವು. ಅದಕ್ಕೆ ಇವತ್ತು 4 ಜನ ನಮ್ಮ ಗಣ್ಯರಿದ್ದಾರೆ. ಅವಕ್ಕೆ ಪರ್ಮನೆಂಟ್ ಮೀಟ್ರ್ ಕೊಡಿಸ್ರಿ ಅಂತೇಳಿ ನಾನು ಅವರಲ್ಲಿ ವಿನಂತಿಸಿಕೊಂಡು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ದುರ್ಗಾದೇವಿ ಮಳಿಗೆ ಈಗಾಗಲೇ 20-30 ಆಗಿದೆ. ಒಂದು 8 ಆದಮೇಲೆ ಅಮ್ಮನ ಆಶೀರ್ವಾದ ಎಲ್ಲ ಕರೆಕ್ಟ್ ಮಾಡ್ತಾರೆ. ಇದಕ್ಕೆಲ್ಲರೂ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಇರ್ತಕ್ಕಂಥ ಸಮಿತಿಯವರು ಯಾವುದೇ ಕಾರಣಕ್ಕೂ ಅವ್ರು ಎಷ್ಟೇ ಕಷ್ಟ ಬಂದರೂ ಎಲ್ಲ ಬದಿಗೊತ್ತಿ ತಮ್ಮ ಮನೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸ್ತೀನಿ. ಇನ್ನೂ ಇರ್ತಕ್ಕಂಥ ಎಷ್ಟು ಕಟ್ಟಡ ಆಗಬೇಕು ಆದಷ್ಟು ಜಲ್ದಿ ಕಟ್ಟಡ ಮಾಡಂತೇಳಿ ಒಂದು ಆಶೀರ್ವಾದದಿಂದ ಇವತ್ತು ಬೃಹತ್ ಕಟ್ಟಡಗಳು ಒಂದು ದೇವಸ್ಥಾನಕ್ಕೆ ಒಂದು ಅನುದಾನ ಪಡ್ತಕ್ಕಂಥ ಕೆಲಸಗಳು ಇವತ್ತು ಇಡೀ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಂದ ಮೇಲೆ, ಯಾಕಂದ್ರೆ ಬಳ್ಳಾರಿಯಲ್ಲಿ ಯಾವ ಥರ ದೇವಿ ಅಭಿವೃದ್ಧಿ ಆಗ್ತಿದ್ದಾಳೆ ಅದೇ ಥರ ಈಗ ಗಂಗಾವತಿಯಲ್ಲಿ ಕೂಡ ಆಗ್ತಾಯಿತ್ತು ಅವರ ಒಂದು ಅಧ್ಯಕ್ಷತೆಯಲ್ಲಿ. ಹಿಂದೆ ಪರಾಣ್ಣವರು ಕೂಡ ಸಾಕಷ್ಟು ಸೇವೆಯನ್ನು ದೇವಿ ಮಾಡಿದ್ದಾರೆ, ಮಲ್ಲಿಕಾರ್ಜುನ ನಾಗಪ್ಪ. ಮತ್ತು ಎಷ್ಟು ನಾವು ಆ ದೇವಿಗೆ ಮಾಡ್ತೀವಿ ಅಷ್ಟು ಒಳ್ಳೆಯದಾಗ್ತದೆ. ಅದರಿಂದ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಮುಂದೆ, ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಭಾಳಷ್ಟು ಒಂದು ಎಕರೆ ಜಾಗ ಇದೆ ಅಲ್ಲ, 2 ಎಕರೆ ಜಾಗ ಇದೆ. ಒಂದು ಬೃಹತ್ವಾದಂಥ ಕಲ್ಯಾಣ ಮಂಟಪ ಇಡೀ ಗಂಗಾವತಿಯಲ್ಲಿ ಎಲ್ಲಿ ಇಲ್ಲ ಅಷ್ಟು ದೊಡ್ಡ ಕಲ್ಯಾಣ ಮಂಟಪ ಮಾಡಬೇಕಂತ ಹೇಳಿ ಒಂದು ಸಂಕಲ್ಪ ಇದೆ.
ಅದರಿಂದ ಇದಕ್ಕೆ ಎಲ್ಲರ ಸಹಕಾರ ಬೇಕಿದೆ. ವ್ಯವಹಾರಸ್ಥರು, ಎಲ್ಲ ಗ್ರಾಮಸ್ಥರು ಎಲ್ಲರೂ ಗಂಗಾವತಿಯಲ್ಲಿ ಇವತ್ತಿಗೆ ನಮ್ಮ ದೇವಿ ಆಶೀರ್ವಾದ ನೀವು ತನ್ನ ತಿಂತಾ ಇದ್ದಾರೆ. ಎಲ್ಲರೂ ಮುಂದೆ ಬಂದು ಆ ತಾಯಿಗೆ ಮುಂದಿನ ದಿನಮಾನದಲ್ಲಿ ಆ ಕಲ್ಯಾಣ ಮಂಟಪಕ್ಕೆ ಸಹಾಯ ಮಾಡಬೇಕು. ಮತ್ತು ಜನಾರ್ದನ್ ರೆಡ್ಡಿಯವರು ನನ್ನವರು ದೇವಸ್ಥಾನ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅವರು ಕೂಡ ಸಾಕಷ್ಟು ದೊಡ್ಡ ಭಕ್ತರು, ದೇವಿ ಭಕ್ತರು ನನಗೆ ಗೊತ್ತಿದೆ. ಅವರಾದರೂ ಮುಂದಾದರೂ ಕೂಡ ಅವರು ಸರ್ಕಾರದಿಂದ ಅನುದಾನ ಆಗಲಿ ವೈಯಕ್ತಿಕ ಆಗಲಿ ಅವರು ಸೇವೆಯನ್ನು ಮಾಡಬೇಕಂತ ಹೇಳಿ ನಾನು ಅವರಲ್ಲಿ ಕಳಕಳಿಯಿಂದ ತಾಯಿ ದುರ್ಗಾಮಾತೆ ಒಂದು ಆಶೀರ್ವಾದದಿಂದ ಈಗಾಗಲೇ ಇವತ್ತು 8 ಮಳಿಗೆಗಳನ್ನು ಮಾಜಿ ಶಾಸಕರು, ಮಾಜಿ ಸಚಿವರು, ಮಾನ್ಯ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಎಲ್ಲರೂ ಕೂಡಿಕೊಂಡು ಸಮಾಜದ ಅಧ್ಯಕ್ಷರು ವಿಶೇಷವಾಗಿ ಬಹಳ ಮಹತ್ವವಾದಂಥ ಕಾರ್ಯವನ್ನು ಈಗಾಗಲೇ ಎಲ್ಲರೂ ಹೇಳಿದಾಗೆ ಪಾರದರ್ಶಕವಾಗಿ ಕಾರ್ಯ ನಡೀತಾ ಇದೆ. ದುರ್ಗಾದೇವಿ ಯಾವುದೇ ಇದ್ದರೂ ಸಹಿತ ನಮ್ಮ ನಾರಾಯಣಪ್ಪ ಹೇಳಿದಂಗೆ ಏನು ₹1 ಕೊಡಬೇಕಾಗಿದ್ರು ಚೆಕ್ ಮುಖಾಂತರ ಅದು ಪೇಮೆಂಟ್ ಆಗ್ತಾ ಇರೋದ್ರಿಂದ ಒಂದು ಒಳ್ಳೆಯ ಪಾರದರ್ಶಕ ಇದೆ. ಮತ್ತು ಆ ತಾಯಿಯ ಒಂದು ಆಶೀರ್ವಾದದಿಂದ ಇನ್ನೂ ಎಷ್ಟೋ ಮಳಿಗೆ ಕಟ್ಟಬೇಕಂತ ಮೊನ್ನೆ ತಾನೇ ಹೇಳಿದ್ವಿ. ಈಗ ಟೋಟಲಿ ಇಲ್ಲಿರೋದು 42 ಮಳಿಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಲ್ಲಿ ಹಳೆವು ಬಿಟ್ಟು ಇಲ್ಲಿ 42 ಅಂದರೆ 23, 8 ಇವೊಂದು 8 ಒಟ್ಟು ಅಂದಾಜು 42 ಜೊತೆಗೆ ಹಳೆವು ಒಂದು 10-15 ಅಲ್ಲಿರ್ಬೋದು. ಆದ ಕಾರಣ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮ ಜೊತೆಗೆ ನಾವಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಒಂದು ಧರ್ಮ ಸಂಸ್ಕೃತಿ ಉಳಿಸುವಂಥ ಕಾರ್ಯವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಈ ಸಮಿತಿಯವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ಬೇಕು ನಾವು. ಯಾಕಂದ್ರೆ ನಾವು ಬರೀ ಹೇಳಿ ಹೋಗೋರು ಮಾಡೋರು ಅವರು. ಆದ ಕಾರಣ ಸಮಿತಿಯವರಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಸಹಿತ ವಿಶೇಷವಾದಂಥ ಅಭಿನಂದನೆ. ದೇವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಏನಾಗ್ತಾ ಇದೆ, ಇದು ಆ ತಾಯಿ ಆಶೀರ್ವಾದದಿಂದ ಭಕ್ತಾದಿಗಳು ಅವರೇನು ಕಾಣಿಕೆಗಳು ಸಮರ್ಪಣೆ ಮಾಡಿದ್ದಾರೆ ಅದನ್ನು ಸದ್ವಿನಿಯೋಗ ಮಾಡ್ಕೊಂಡು ಮಾಡಿರುವಂಥ ಒಂದು ಮಳಿಗೆಗಳಿವೆಲ್ಲವೂ ಕೂಡ ಇವತ್ತೇನು ನಮ್ಮ ಹಿರಿಯರು ಶ್ರೀನಾಥ್ ಅವರು, ಮಲ್ಲಿಕಾರ್ಜುನ ಅವರು, ಪರಣ್ಣ ಅವರು ಏನು ಹೇಳಿದ್ದಾರೆ, ಆ ಒಂದು ದಾರಿಯಲ್ಲಿ ದುರ್ಗಾದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಇತ್ತು. ಆ ಶಾಪನ್ನು ತೆಗಿಲಿಕ್ಕೆ ಅವರು ಒಪ್ಪಿದ್ದಾರೆ ಅಂತೇಳಿ ಹಿರಿಯರೆಲ್ಲ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ತಾಯಿ ದುರ್ಗಾದೇವಿ ಆ ಪುತ್ಥಳಿ ಏನು ಬೃಹತ್ ಪ್ರಮಾಣದಲ್ಲಿ ಒಂದು 50 ಅಡಿ ಪುತ್ಥಳಿ ಇದೆ. ಆ ಒಂದು ಮಟೀರಿಯಲ್ ಕೂಡ ನಮ್ಮ ಗದಗಲ್ಲಿ ಭೀಷ್ಮನ ಕೆರೆಯಲ್ಲಿ ಬಸವೇಶ್ವರ ಪುತ್ಥಳಿಯನ್ನು ಯಾವ ರೀತಿ ಮಾಡ್ತಿದ್ದೀವಿ, ಬಳ್ಳಾರಿ ದುರ್ಗಮ್ಮನ ಯಾವ ರೀತಿ ಮಾಡ್ತಿದ್ದೀವಿ ಆ ಮಾಡೆಲ್ನಲ್ಲಿ ಒಂದು ಪುತ್ಥಳಿಯನ್ನು ಮಾಡಿಸುವಂಥದ್ದು. ಮತ್ತು ಅದರ ಬದಲಿಗೆ ಚೆನ್ನಬಸವ ತಾತನ ಪುತ್ಥಳಿಯನ್ನು ಕೂಡ ಆ ಮಟೀರಿಯಲ್ ಅಂದರೆ 1000 ವರ್ಷಗಳಾದರೂ ಕೂಡ ಅದು ಶಾಶ್ವತವಾಗಿರುವಂಥ ಮಟೀರಿಯಲ್ ಅದರಲ್ಲಿ ಮಾಡಿಸ್ತಾ ಇರುವಂಥದ್ದು. ಜೊತೆಗೆ ಇವತ್ತೇನು 2 ಎಕರೆ ಜಮೀನಿದೆ ಇದನ್ನು ವಿಷಯ ನನಗೆ ಈವಾಗಲೇ ಗೊತ್ತಾಗಿದೆ. ಅನ್ನೋರು ಮಾತಾಡ್ತಾ ಹಿರಿಯರಲ್ಲಿ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಇಡೀ ಗಂಗಾವತಿ ನಗರಕ್ಕೆ ಜನರಿಗೆ ಒಂದು ಮೆಚ್ಚಿಕೊಳ್ಳುವಂಥ ಒಂದು ರೀತಿಯ ಅದ್ಭುತವಾದಂಥ ಒಂದು ಒಳ್ಳೆ ಕಲ್ಯಾಣ ಮಂಟಪ, ಸಭಾ ಮಂಟಪವನ್ನು ನಿರ್ಮಾಣ ಮಾಡೋದಕ್ಕೆ ಅವ್ರು ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದರೆ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಅನುದಾನದಲ್ಲೂ ಕೂಡ ನಾನು ಅದನ್ನು ಕೈ ಜೋಡಿಸ್ತೀನಿ ಅಂತೇಳಿ ಪರಣ್ಣ ಅವ್ರ ಪ್ರಯತ್ನದಿಂದ ಆ ಟೈಮಿಂದ ಮಾಡ್ಕೊತ ಬಂದರೆ ಈ ಸರ್ಕಾರ ಮಾಡಿರ್ತದೆ. ಕರೆಕ್ಟಾಗಿ ಇವತ್ತು ತಾಯಿ ದುರ್ಗಮ್ಮನ ಆಶೀರ್ವಾದದಿಂದ ನಗರೋತ್ಥಾನದ್ದು ಇವತ್ತು ಕ್ಲಿಯರಾಗಿ ಮುನ್ಸಿಪಾಲ್ಟಿಗೆ ಬರ್ತಾ ಇರೋದು. ಅದಕ್ಕೇನು ಸಂಬಂಧಿಗೆ ಮುಖ್ಯಮಂತ್ರಿಗಳು ಏನು 25 ಕೋಟಿ ಅಮೌಂಟ್ ಕೊಟ್ಟಿದ್ದಾರೆ, ಅದರಲ್ಲಿ 18 ಕೋಟಿ ಅಮೌಂಟನ್ನು ನಾನು ಗಂಗಾವತಿ ನಗರದಲ್ಲಿರೋ ರಸ್ತೆಗಳಿಗೆ ನಾನು ಅಮೌಂಟನ್ನು ಇವತ್ತು ಮುನ್ಸಿಪಾಲ್ಟಿಯಲ್ಲಿ ಅದೇ ಮೀಟಿಂಗ್ ಮಾಡಿ ಇನ್ನು 1 ಮಂತ್ ಒಳಗಡೆ ನಿಮಗೆ ನಾನು ಡೀಟೇಲ್ಡಾಗಿ ಹೇಳಬೇಕು ಅಂತಂದರೆ ಈಗೇನು ರಾಣಾ ಪ್ರತಾಪ್ ಸರ್ಕಲಿಂದ ಕೊಲ್ಲಿನಾಗೇಶ್ವರ ಕಾಲೇಜ್ವರೆಗೆ ರಸ್ತೆ ಆಗ್ತಾಯಿತ್ತು. ಇವಾಗೇನು ನೀಲಕಂಠೇಶ್ವರ ಸರ್ಕಲಿಂದ ಅಪ್ ಟು ನಿಮಗೆ ಕೊಲ್ಲಿನಾಗೇಶ್ವರ ಕಾಲೇಜ್ ಆ ಎಂಟ್ರೆನ್ಸಿಗೆ 12 ಕೋಟಿಯಲ್ಲಿ ಅಮೌಂಟ್ ಅದನ್ನು ಆಗ್ತಾಯಿದೆ. ಇನ್ನು ಉಳಿದಿರುವಂಥ 6 ಕೋಟಿಯಲ್ಲಿ ಇವಾಗ ನಿಮಗೆ ಹಳೆ ಬೈಪಾಸ್ ರೋಡ್ ಇದೆ, ಈಗಾಗಲೇ ಕೆಲಸ ಆಗಿದೆ. ಮಹಾವೀರ್ ಸರ್ಕಲ್ನ ಜಾಯಿನ್ ಮಾಡಿಸಿ ಮತ್ತು ಜಯನಗರಕ್ಕೂ ಜಾಯಿನ್ ಮಾಡಿಸ್ತಾ ಇದ್ದೀನಿ ಅದೊಂದು. ಮತ್ತು ಗಾಂಧಿ ಸರ್ಕಲಿಂದ ಕೃಷ್ಣದೇವರಾಯ ಸರ್ಕಲ್ಗೆ ಅಂದರೆ ಬಸ್ ಸ್ಟ್ಯಾಂಡ್ ರೂಟಲ್ಲಿ ಆ ರಸ್ತೆಯನ್ನು ಇವಾಗ 18 ಕೋಟಿಯಲ್ಲಿ ಇವಾಗ ನಾನು ಫೈನಲ್ ಮಾಡ್ತೀನಿ ಸರ್. 18 ಕೋಟಿ ಅದಲ್ದಂಗೆ ನಗರೋತ್ಥಾನದಲ್ಲಿ ಸುಮಾರು ಅರ್ಧಕ್ಕರ್ಧ ಇವತ್ತೇನು 35 ವಾರ್ಡ್ ಇದೆ, 15 ವಾರ್ಡ್ಗಳಲ್ಲಿ ಇವತ್ತೇನು ಸುಮಾರು 40 ಕೋಟಿ ಅಮೌಂಟಲ್ಲಿ ಕೆಲಸಗಳು ಇನ್ನೊಂದು 3-4 ದಿವಸದಲ್ಲಿ ಪೂಜೆ ಸ್ಟಾರ್ಟ್